ನಮಸ್ಕಾರ. ಜಸ್ಟ್ ಕರ್ನಾಟಕ ನೋಡಿದಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ಆಸಂಗಿ ಏನು ಗ್ರಾಮ ಪಂಚಾಯತಿ ಇದೆಯೋ ಅದು ಬಾಗಲಕೋಟೆ ಜಿಲ್ಲೆ ರತ್ನ ಗಣತಿಯ ಆಸಂಗಿ ಗ್ರಾಮ ಪಂಚಾಯತಿ ಇದ್ದೀವಿ. ಕೆಲವೊಂದು ಏನಿದೆ ಭ್ರಷ್ಟಾಚಾರ ಬಗ್ಗೆ ನಾನು ಕ್ವಶನ್ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ. ಯಾಕಂದರೆ ಇದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಯಾವುದೇ ವಿದ್ಯುತ್ ಸಂಪರ್ಕ ಇಲ್ಲ ಮತ್ತು ಟಾಯ್ಲೆಟ್ ಇಲ್ಲ ಮತ್ತು 3 ಕೆರೆಯನ್ನು ಹಾಕಿದ್ದಾರೆ ಇವರು. ಆ ಪಿ ಡಿ ಅವ್ರನ್ನ ಮಾತಾಡ್ಸೋಕೆ ನಾನು ಬಂದಿದ್ದೀನಿ. ಲೈವ್ ಆಗಿ ನಾನು ತೋರಿಸ್ತೀನಿ. ಆ ಪಿ ಡಿ ಅವ್ರನ್ನ ಮಾತಾಡೋಣ. ಅದರಲ್ಲಿ ನಾನು ಇದು ನೋಡಿ ಗ್ರಾಮ ಪಂಚಾಯತಿ ಆಸಂಗಿ ನೋಡಿ ಯಾವ ರೀತಿಯಾಗಿ ಏನು ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ನಾನು ಲೈವ್ ಆಗಿ ತೋರಿಸ್ತೀನಿ. ಬನ್ನಿ. ಇದು ನಮ್ಮ ಪಂಚಾಯತಿಯಲ್ಲಿ ಹೋಗ್ತಾ ಇದ್ದೀವಿ. ಈಗ ಇಲ್ಲಿರುವಂಥ ಪಿ ಡಿ ಅವರು ನೋಡ್ಬೋದು. ಈ ಪಂಚಾಯತಿಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಾಕಿದಾಗಲಿ ಭಾರತ ಪ್ರಜೆಗಳಾದ ನಾವು ಭಾರತ ಸಾರ್ವಭೌಮ ಸಾಮಾಜಿಕ ಜಾತ್ಯತೀತ ಎಲ್ಲರೂ ಕೂಡ ಹಾಕಿದಾಗಲಿ ಲೈವ್ಗೆ ನೋಡೋಣ. ಪಿ ಡಿ ಅವರು ಹೇಳಿದ್ದಾರೆ ಮಾತಾಡು ಏನು ಕೆಲಸ ಮಾಡ್ತೀವಿ ಐಡಿ ಕಾರ್ಡ್ ಒಂದು ನಿಮಿಷ ಇಲ್ಲಿ ನೋಡಿ. ನಾನು ಲೈವಾಗೆ ಬರ್ತೀನಿ. ಸರ್ ಐ ಡಿ ಕಾರ್ಡ್ ಹಾಕಿದ್ದಾರೆ. ಭಾಳ ಖುಷಿಯಾದ ವಿಚಾರ. ಸರ್ ಐ ಡಿ ಕಾರ್ಡ್ ಹಾಕೊಂಡಿದ್ದಾರೆ. ಸರ್ ಐ ಡಿ ಕಾರ್ಡ್ ಇತ್ತು ನೋಡಿ. ಇವಾಗ ಲೈವ್ ಆಗಿ ನಾನು ತೋರಿಸ್ತೀನಿ. ಸರ್ ನಮಸ್ಕಾರ. ಬಂದಿರುವಂಥ ವಿಷಯ ಏನಂದರೆ ಆಸಂಗಿ ಗ್ರಾಮ ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಒಂದು. ಆಮೇಲೆ ಜಲಜೀವನ ಮಿಷನ್ ಹೆಂಗೆ ಮಾಡಿಲ್ಲ. ಒಂದು ದೇವಸ್ಥಾನ ಕಡೆ ಅದನ್ನು ಬೌಂಡ್ರಿ ಕಟ್ಕೊಂಡಾರ. ಅದು ಎಷ್ಟು ಮಟ್ಟಿಗೆ ಸರಿ? ತಮ್ಮಲ್ಲಿ ಈಗ ಜಲಜೀವನ ಮಷೀನ್ ಅಂತ ಹೇಳಿ ತಗೊಂಡು ತಾಲೂಕ್ ಪಂಚಾಯತಿಯಿಂದ ಸ್ಯಾಂಕ್ಷನ್ ಆಗಿದೆ. ಜಿಲ್ಲಾ ಪಂಚಾಯತ್ ವಿಭಾಗ ಜಮಖಂಡಿ ಆಗಿದೆ. ಬಟ್ ತಾವು ಎಲ್ಲೆಲ್ಲಿ ಈ ರೀತಿ ಎಲ್ಲ ಅಭಿವೃದ್ಧಿ ಮಾಡಿ ಈಗ ಅಲ್ಲ ಈಗ ಅವ್ರನ್ನ ಟೆಂಡರ್ ಈ ಪ್ರಕ್ರಿಯೆ ನಡೆದೀಗ ಈಗಾಗಲೇ ಮಾನ್ಯ ಸಿ ಎಸ್ ಅವ್ರಿಗೂ ಅವ್ರು ವಾರ್ನಿಂಗ್ ಇದಾಗಲೇ ಅವ್ರಿಗೆ ದೇವಸ್ಥಾನ ಕಡೆ ಒಂದು ಹಾಕೊಂತಾರೆ. ಬಸವಣ್ಣ ದೇವಸ್ಥಾನ ಕಡೆ ಹಾಕೊಂಡಾರ. ಏನ್ ಹಾಕಿದಾರು? ಬೌಂಡ್ರಿ ಕಟ್ಟ್ಯಾರ. ಯಾರು ಹಾಕಿದಾರು? ಅಲ್ಲಿ ಹಾಕ್ಯಾರ. ಅದೇ ಯಾರು ಸಮೇತ ಕೊಡ್ತೀನಿ. ಅವ್ನ್ ಬಿಟ್ಟಿದ್ದದು. ಅಲ್ಲಿ ಸರ್ಕಾರ ಆಸ್ತಿ ಅವ್ರೇನ್ ತಗೋತಾರೆ? ಸರ್ಕಾರ ಅಷ್ಟೇ ಅಲ್ಲದು. ಅವ್ರ ಕಾರ್ಡ್ ಮಾಲಕರ ತಾವ ಹೆಸರು ತಮ್ಮ ಹೆಸರು ನಾವು ಸದಸ್ಯರಿಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ತಮ್ಮ ಹೆಸರು ಶಂಕರ್ ಸಂಕಾರ ಅಂತೇಳಿ. ಶಂಕರ್ ಸಂಕರ್ ಅವ್ರ ಸರ್ ನಾವು ವಿಡಿಯೋನ ತೋರಿಸು ನಿಮ್ಗೆ. ಯಾಕಂದ್ರೆ ಅಲ್ಲಿ ಹಾಕೊಂಡಿರುವಂತ ಗಾಪ್ರೆ ಅಲ್ಲಿ ಹಾಕೊಂಡಿರುವಂತ ಐತ್ರಿ. ನೀವು ತೋರಿಸ್ತಾರೆ ಬರ್ರಿ. ನಾವು ತೋರಿಸ್ತೇವೆ. ಒಂದು ಸರ್ಕಾರದ ಮಹತ್ವಪೂರ್ಣ ಯೋಜನೆಯನ್ನ ಒಂದು ದೇವಸ್ಥಾನದ ಬೌಂಡ್ರಿ ಹಾಕೊಂಡಾರು. ಮತ್ತೆ ಅಲ್ಲೇ ಬಿದ್ದಿರುವಂತ ಬಾಳ ಅದಾವ. ಅದ್ರ ಸಂಬಂಧ ನಾವು ನೋಡಿ ಬಂದು ವಿಡಿಯೋ ಮಾಡ್ಕೊಂಡು ನಿಮ್ ಕೂಡ ಮಾತಾಡತ್ತದ. ಅದಕ್ಕಿಂತ ಬಿಡ್ಬೋದು. ಆಶ್ರಯ ಕಾಲದ ಯೋಜನೆ ಒಳಗ ಇನ್ನೂ ಕರೆಂಟ್ ಸಂಪರ್ಕ ಇದೆ. ಇಲ್ಲಿಂದ ಈಗ ಗ್ರಾಮ ಪಂಚಾಯತಿಯಿಂದ ಆಶ್ರಯ ಯೋಜನೆ ತನಕ ನಿಮ್ದು ಕರೆಂಟ್ ಐತೆ ಸರ್? ಕರೆಂಟ್ ಈಗಾಗಲೇ ಪಲಾಟ್ ನಾವ್ ಹಾಕನ್ರಿ. ನಾ ಕೇಳ್ತನು ನಮ್ ಪಲಾಟಕ್ ಮೊದಲ ಪಂಚಾಯತಿಯಿಂದ ಪಲಾಟ್ಗೆ ಹಾದಿ ಯಾವ್ದು ನನಗೆ ಹೇಳ್ರಿ. ನನಗೆ ಒಂದು ಹಾದಿ ಯಾವ್ದು ನನಗೆ ಫಸ್ಟ್ ನನಗೆ ಗೊತ್ತಾಗತ್ರ ನೋಡಿ. ನಂದ ಆಶ್ರಯ ಪ್ಲಾಟ್ ಮನಿ ಕೊಟ್ಟ ನಾಲಿ ಜೀವನ ಮಾಡತ್ತೇನೆ. ಪಲಾಟ್ ಇಂದ ನನಗೆ ಈ ಪಂಚಾಯತಿಂದ ಪಲಾಟ್ ಹಾದಿ ಯಾವ್ದು ನನಗೆ ಡೆಪೋ ಡೇರಿಯಿಂದ ಹಾದಿ ನಮ್ರಿ ಇಲ್ಲ ಇದಕ್ರಿ ಹುಂಚಿಗಿಂದ ಬೈರ್ಪುಟಿಯಿಂದ ಅದು ಆಶ್ರಯ ಪ್ಲಾಟ್ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಅಲ್ಲಿ ಹೋಗ್ಬೋದು. ಅದ್ ಮೇನ್ ರೋಡ್ ನನಗೆ ಅಲ್ಲಿ ರಾತ್ರಿ ಬರಾಕಿದಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಐತ್ರಿ. ಒಂದ್ ಕಂಬಕ್ಕೆ ಅಲ್ಲಿ ಕಂಬ ತೋರಿಸ್ತೀರಿ ನನಗೆ ಲೈಟ್. ಆಮೇಲೆ ಸೆಕೆಂಡ್ ಕೇಳ್ತನ ನನಗೆ ಕಂಬ ರೀ ಡೇರೆ ಮೂಲಿಂದ ರೀ. ಗೊತ್ತೇನ್ರಿ? ಬೇರೆ ಯಾವ್ದು ನಿಮ್ಮಲ್ಲಿ ಗೊತ್ತಾರ್ರಿ? ಕಸದ ಮಾಡಿರ್ ಗೊತ್ತಿಲ್ಲ. ಕಸ ಹಾಕೋದ ಆ ಕಸದಿಂದ ಇದ್ದ ನನ್ನ ಪ್ಲಾಟ್ಗೆ ಅಂದ್ರೆ ನಾ ಅಲ್ಲಿ ಟರ್ನ್ ಆಗ್ಬೇಕಂದ್ರೆ ನನ್ನ ಪ್ಲಾಟ್ ಮನಿ ಸ್ಟಾರ್ಟ್ ಆಗೋದಂದ್ರೆ ಬಸವಂತೇರ್ ಗುಡಿ. ಅಲ್ಲಿಗೆ ಒಂದ್ ಲೈನ್ ಕಂಬ ಇರ್ಬೇಕ್ರಿ. ಕಂಬ ಎಲ್ಲಿದಾವ್ರಿ?
ಕಾಂಬದಾವ್ರಿ ನಂಗೆ ಲೈಟ್ ಎಲ್ಲ ಐತ್ರಿ ಅಲ್ಲಿ ಎರಡು ಇಲ್ಲ ಮತ್ತೆ ಅಲ್ಲಿ ಯಾಕೆ ರೋಡ್ ನನಗೆ ನಾವು ಪಂಚಾಯತಿ ಅವ್ರು ಆಗಬೇಕಂದ್ರೆ ಹೆಚ್ಚುವರಿ ಅದು KB ಅವ್ರು ಮಾಡುವಂತ ಕೆಲಸ ಅದು ಪಂಚಾಯತಿ ಯಾಕೆ ಹಾಕಿಲ್ರಿ ಇಟ್ಟು ವರ್ಷದ ಯಾಕೆ ಹಾಕಿಲ್ರಿ ಅಂತ ನಾವ್ ಹೆಂಗ್ ತಿರ್ಗಾಡ್ಬೇಕ್ರಿ ಅಲ್ಲ ಕೇಳ್ಬೇಕು ಕೇಳುದಿಲ್ಲ ನಾವೇ ಕೇಳಿಗೆ ಪಂಚಾಯತಿ ಸರ್ ಒಂದ್ ನಿಮಿಷ ರೀ ಇದು ಗ್ರಾಮ ಪಂಚಾಯತಿಗೆ ಏನು ಆಶ್ರಯ ಯೋಜನೆ ಐತ್ರಲ್ಲ ಅದು ನಿಮ್ಗೆ ಸಂಬಂಧ ಬರಂಗಿಲ್ರಿ ಆಸರೆ ಪ್ಲಾಟ್ ನಮ್ ಹಾದಿ ಅದ ನಂಗೆ ಪಕ್ಕ ಕೇಳ್ರದ ಹಾದಿ ಅಲ್ರಿ ನಮ್ದು ಅದೆಲ್ಲ ರೀ ಹಾದಿ ಪಕ್ಕ ಹಾದಿಲ್ಲ ರೀ. ಅದೇ ಅದ್ರ ತಲೆ ಹಾದಿ ನಮ್ದು ಹಾದಿ. ನೀವ್ ಅಂದಾಜ್ ಅದ ಹಾದಿ ತಂದ್ರಿ. ಎಷ್ಟು ತಿಂಗಳಾಯ್ತು ಎಷ್ಟು ವರ್ಷ ಸಂಡಾಸ್ ಬಾತ್ರೂಮ್ ಇಲ್ರಿ ಇಲ್ಲಿ ಒಂದ್ ವರ್ಷ ಆಯ್ತು. ಒಂದು ವರ್ಷ ಬಾತ್ರೂಮ್ ಇಲ್ರಿ ಇಲ್ಲಿ. ಗಮನಕ್ಕೆ ಬಂದಿಲ್ಲ ಇಲ್ಲ ಲೈಟ್ ಬಗ್ಗೆ ತಮ್ಮ ಹೆಸರು ಗೊತ್ತಲ್ಲ ಫಸ್ಟ್ ಆಫ್ ಆಲ್ ತಮ್ಮ ಹೆಸರು ಹೇಳ್ರಿ ಸಂಡಾಸ್ ಬಾತ್ರೂಮ್ ಇಲ್ರಿ ಇಲ್ಲಿ ಲೇಡೀಸ್ ಯಾವ್ದು ಬಾತ್ರೂಮ್ ಇಲ್ರಿ ಒಂದ್ ಐತ್ರಿ ಇಲ್ಲಿ ನಮ್ದು SP ಮಠ ಅಂತ ಹೇಳಿ SP ಮಠದವ್ರೆ ಒಂದು ವರ್ಷ ಆಯ್ತು ನೀವು ಬಂದಿದ್ರಿ ನಿಮ್ ಗಮನಕ್ಕಿಲ್ಲ ಅದು ನಿಮ್ ಗಮನಕ್ಕೆ ಬರ್ಬೇಕು ಯಾಕಂದ್ರೆ ನೀವು PDO ಮನಸ್ಸು ಮಾಡಿದ್ರೆ ಇಡೀ ಒಂದ್ ಹಳ್ಳಿಯನ್ನ ಸುಧಾರಣೆ ಗ್ರಾಮ ಉದ್ಘಾಟನೆ ಮಾಡ್ಬೇಕಾದವ್ರ ನೀವು ಸರ್ ಈ ಗ್ರಾಮದ ಸಂಡಾಸ್ ಬಾತ್ರೂಮ್ ಇಲ್ರಿ ಲೈಟ್ ಇಲ್ರಿ ಇಲ್ಲಿ ಎಸ್ಕಾಂಕ ಬರೋದು ಕೇಳಿ ಅದೊಂದು ನಿಮ್ ಕಡೆ ಐತ್ರಿ ನಿಮ್ ಕಡೆ ತಾಕತ್ ಅಧಿಕಾರ ಐತ್ರಿ. ಸರ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಯಾಕೆಂದ್ರೆ ಕೆಲವೊಂದಿಷ್ಟು ಒಂದೇ ಜಾತಿಯವ್ರು ಇಲ್ರಿ ಅಲ್ಲಿ ಯಾಕಂದ್ರೆ ದಲಿತರು ನೀವು ಅದಕ್ಕೆ ಎಷ್ಟು ಕೊಡ್ಬೇಕಾಗಿತ್ತು ಏನು ಕೊಡ್ಲಿಲ್ಲ. ನಾವು ಕೊಟ್ಟಿಲ್ರಿ. ಆಸೆ ನಾನು ತೋಟದಿಂದ ಕೊಟ್ಟಿಲ್ರಿ. 25 ವರ್ಷದಿಂದ 10 ಮನೆಗೆ ನಾವು ಒಂದು ನಾಲ್ಕು ಕೊಟ್ಟಿಲ್ಲ ಬರ್ರಿ ನಾನು ಅಲ್ಲೇ ನನ್ನ ತೋಟನ ಬರ್ರಿ ತೋರಿಸ್ತೀನಿ ಬರ್ರಿ ಪಕ್ಕದ ನನ್ನ ತೋಟನೇ ಅಲ್ಲಿ ಬರ್ರಿ. ಅಲ್ಲಿ ಏನ್ ಬೇಕೆಲ್ಲ ಸೌಲಭ್ಯಗಳು ಬರ್ರಿ, ನಾವು ಏನ್ ವಂಚಿತ ಆಗಿದಾರು ನಮ್ಗೆ ಹೇಳಿ ಸವಲತ್ತು ಏನು ಇಲ್ಲ. ಸೌಲಭ್ಯಗಳು ವಂಚಿತ ಆಗಿದಾರು. ವಿದ್ಯುತ್ ಸೌಲಭ್ಯ ಇಲ್ರಿ ನಿಮ್ದು ಸೌಲಭ್ಯ ಇಲ್ಲ ಏನು ಇಲ್ಲ. ಒಂದ್ ನಿಮಿಷ ರೀ ನೀವು ಬರ್ರಿ ಹಾ ಹೇಳ್ರಿ ಅಲ್ಲಿ ಏನು ಸವಲತ್ತು ಐತಿ ಏನಿಲ್ಲ ನೀವು ಕೆಲವೊಂದಿಷ್ಟು ಅಲ್ಲಿ ಏನ್ ಅಲ್ಲಿ ಇರ್ತಕ್ಕಂತ ಸಾರ್ವಜನಿಕರು ನೀವು ಕೇಳ್ಕೊಬೇಕ್ರಿ ಹಾ. ಮೊದಲನೇದಾಗಿ ರಸ್ತೆ ಇಲ್ರಿ ಹಾ yes. ಎರಡನೇದಾಗಿ ವಿದ್ಯುತ್ ಸಂಪರ್ಕ ಇಲ್ರಿ ಹಾ, ಒಂದ್ second. ಮೂರನೇದಾಗಿ ಅಲ್ಲಿ ಯಾವುದೇ ರೀತಿಯ ಶೌಚಾಲಯ ಆಗ್ಲಿ ಇದಾಗ್ಲಿ ಯಾವುದೇ ರೀತಿಯಿಂದನೂ ಇಲ್ರಿ ಅಲ್ಲಿ ಇಲ್ಲ 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 ಇದ್ರ ಬದಲು ಒಂದ್ ನಿಮಿಷ ರೀ ಇದ್ರ ಬದಲು ಇದ್ರ ಬದಲು ನೀವು ಯಾಕೆ ತಲೆ ಅಥವಾ ನೀವು ಮೆಂಬರ್ ಆಸ್ ಎ ಮೆಂಬರ್ ನೀವ್ರಿ ಮೆಂಬರ್ ಆಗಿ ನೀವ್ರಿ ನೋಡ್ರಿ ನಮ್ಮ ಈಗ ನಾವು ಮೆಂಬರ್ ಅದ್ರಿ ಅಂದ್ರೆ ಈಗ ಇನ್ನೊಂದು ನಾವು ಇಲ್ಲಿ ಹೋಗಿದ್ರಿ ದಲಿತ ಕೇರಿಗೆ ಹಾಕಿ ಮೋಸ ಮಾಡತ್ತ ನೀವು ಇನ್ನೊಂದ್ರಿ ಇಲ್ಲಿ ಬಳತರ ಹುಂಚಿ ಗಿಡ ಹತ್ತಾರಲ್ರಿ ಇದೇನ ಸ್ವತಃ ಮೆಂಬರ್ ಅನ್ನ ಅವರ ಹೇಳಿಕೆ ಕೊಟ್ರಿ ನಮ್ಮ ಮನಿನ ಅಭಿವೃದ್ಧಿ ಮಾಡ್ಕೋತ ಆಗುವಂತ ನಮ್ಗೆ ಅಂತ ಮೆಂಬರ್ ನಮ್ಮಲ್ಲಿ ನಮಗ್ ಅಭಿವೃದ್ಧಿನ ಹೇಳಿಕೆ ಕೊಟ್ಟಿದ್ರೆ ಲೇಡೀಸ್ ಯಾರು ಯಾವ ಮೆಂಬರ್ ಯಾರು ಯಾವ PDO ನಿಂದ ಮನೆಯಿಂದನೂ ದುಡ್ಡು ಕೊಟ್ಟು ಯಾರು ಉದ್ಧಾರ ಮಾಡ್ಕೊಂಡು ಪಿಡಿಒ ಮನೆಯಿಂದ ದುಡ್ಡು ಕೊಡತ್ತ ನಾವ್ ಹೇಳಿಲ್ರಿ ಸರ್ ಪಿಡಿಒ ಅಂದ್ರೆ ಏನ್ರಿ ಪಿಡಿಒ ಅಂದ್ರೆ ಏನ್ರಿ ಪಿಡಿಒ ಅಂದ್ರೆ ಏನೋ ಮನೆಯಿಂದ ಕೊಡತ್ ನಾವ್ ಹೇಳಿದಿವಲ್ಲ ನೀವ್ ಹೆಂಗ್ ಹೇಳ್ತೀರಿ ಪಿಡಿಒ ಮನೆಯಿಂದ ಅಲ್ರಿ ಪಿಡಿಒ ಮನೆಯಿಂದ ನಾವು ಕೊಡತ್ತೀವಿ ನೀವ್ ಹೆಂಗ್ ಹೇಳ್ತೀರಿ ಅಂದ್ರೆ ನೋಡಿ ಯಾಕೆ ಬಿಡ್ಬೇಕ್ರಿ ಯಾಕೆ ಬಿಡಣತ್ತಾರ ಅವ್ರಿಗೆ ಯಾಕೆ ಬಿಡೋಣ ಹೇಳ್ರಿ ಎದಕ್ ಬಿಡ್ಬೇಕ್ರಿ ನೋಡ್ರಿ ನಿಮ್ ಏರಿಯಾ ಅಷ್ಟ ಅಭಿವೃದ್ಧಿ ಮಾಡ್ಕೋಬೇಕಂತ ಏನಿಲ್ರಿ ನೀವು ಪ್ರತಿಯೊಂದನು ಏರಿಯಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕ್ರಿ ನೀವು ಮತ್ತೆ ಪಿಡಿಒ ಅವ್ರ ಮನೆಯಿಂದ ಕೊಡ್ತಾನೆ ನಾನು ನಿಮ್ ಮನೆಯಿಂದ ಕೊಡತ್ತ ನಾವ್ ಹೇಳತ್ತೀನ್ರಿ ಬಟ್ ಏನಿಲ್ಲ ಏನು ಪಂಚಾಯತಿ ಗ್ರಾಮ ಪಂಚಾಯತಿ ಒಳಗೆ ಏನು ಅನುದಾನ ಬರ್ತೈತ್ರಲ್ಲ ಅದ್ರಾಗ ನಾವು ಅಭಿವೃದ್ಧಿ ಮಾಡೋದಕ್ಕೆ ಹೇಳ್ತಿದ್ರಿ 20 ವರ್ಷದಿಂದಾನು ನೀವು ಯಾಕೆ ಅಭಿವೃದ್ಧಿ ಮಾಡಿಲ್ಲ ಸಂಡಾಸ ಬಾಜು ಮನೆಯವ್ರ ಸಂಡಾಸ ರೂಮ್ ಸಂಡಾಸ ಏನ್ ಮಾಡ್ತಾರಲ್ಲ ಅವ್ರ ನೀರು ಇವ್ರ ಮನೆಗೆ ಬಂದು ಬೀಳ್ತೈತ್ರಿ ಏನ್ ಸಮಸ್ಯೆ ಆಗೈತೆ ಹೇಳ್ರಿ ನಿಮ್ಗೆ ಏನ್ ಸಮಸ್ಯೆ ಆಗೈತೆ ನಿಮ್ ಮನಿ ಬಾಜುಕ ಸಂಡಾಸ್ ನೀರೆಲ್ಲ ರಿಕಾರ್ಡಿಂಗ್ ಐತ್ರಿ ಒಟ್ಟು ಇವ್ರಿಗೆ ಬರ್ಬೇಕಾದ್ರೆ ಏನ್ ಹೇಳಿ ಅವ್ರಿಗೆ ನಾವೊಬ್ರು ಗ್ರಾಮ ಪಂಚಾಯತಿ ಮೆಂಬರ್ ನಮ್ಮದನ್ನ ಅಭಿವೃದ್ಧಿ ಮಾಡ್ಕೊಳಕ್ಕೆ ಅವ್ರ ಅನುಕೂಲ ಮಾಡ್ಕೊಳ್ಳೋರು ಬೇರೆದವ್ರ ಹ್ಯಾಂಗ್ ಮಾಡ್ರಿ ಅಂತಾರ ಈಗ ಸ್ವತಃ ಅವರೇ ಬಂದಾರ ಬೇರೆ ಏನು ಕೇಳ ಅವ್ರ ಏನ್ ಹೇಳ್ರು ಇದು ಯಾಕೆ ಮಾಡಿಲ್ಲ ಅಂತ ಕೇಳ್ರಿ ನಮ್ ಸರ್ಕಾರ ಆಮೇಲೆ ದುಡ್ಡು ಬಂದಿಲ್ಲ ಇದಕ್ಕ ಉಳಿದಿದ್ದೆಲ್ಲ ಮಾಡ್ಯಾರ ಸರ್ಕಾರದ ದುಡ್ಡು ಬಂದಿಲ್ಲ ಅಂದ್ರೆ ಹೆಂಗ್ರಿದೆ ಇಲ್ಲಿ ಪಿಡಿ ಅವ್ರು ಕೇಳಿಲ್ಲ ಅದಕ್ಕೆ ನಾವು ಉಳಿದೆಲ್ಲ ಬರೆದು ಕೊಟ್ಟಿವಿ ನಮ್ ಪಂಚಾಯತಿಗೆ ಏನ್ರಿ ಕಮ್ ಬಂದವ್ರಿ ರೊಕ್ಕ ರೀ ಎಲ್ಲಾ ಪಂಚಾಯತ್ ಬಿಟ್ಟು ನಮ್ ಪಂಚಾಯತಿಗೆ ಏನ್ರಿ ರೊಕ್ಕ ಕಮ್ ಬಂದವ್ರಿ ದುಡ್ಡು ಬರುದನ್ನ ಕೆಲಸ ಮಾಡಿದಂಗ ದೊಡ್ಡ ಅನುದಾನ ಬರ್ತೈತಿ ಮತ್ ಯಾಕೆ ಮಾಡಿಲ್ರಿ ಇಲ್ಲ ಈಗ ಈಗ 7 ಲಕ್ಷ ಚರಂಡಿ ಇಲ್ಲ ಹೆಚ್ಚು ಕೇಳಲ್ಲ ಮಾಡ್ರಿ ಈಗ ಅವ್ರು ಏನು ಕೊಟ್ಟಲ್ಲ ಪಂಚಾಯತ್ ಅವ್ರು ಯಾವ್ದಲ್ಲ ಸದಸ್ಯರು ಅವ್ರದ್ದು ಮಾಡ್ರಿ ಮೊದಲು
ಹೌದಾ ಮಾಡ್ರಿ ಒಬ್ಬ ಗ್ರಾಮ ಪಂಚಾಯತಿ ಒಬ್ಬ ನೋಡ್ರಿ ಮೆಂಬರ್ ಅವ್ರ ಹೆಣ್ಮಕ್ಳು ಅವ್ರು ಹೇಳ್ತಾರ ಅದನ್ನ ತಲೆ ಕೆಡ್ಸ್ಕೊಬೇಡ. ಮೆಂಬರ್ ಅವ್ರಲ್ಲ ನಿಮ್ಮ ಹೆಸರು ಹೋಗಾರ ನನಗ್ ಗೊತ್ತೈತಿ ನಿಮ್ಮ ಹೆಸರು? ಗೊತ್ತೈತ್ಲೆ ದಿಲೀಪ್ ನಿಮ್ಮ ಗೊತ್ತಿಲ್ಲ ಹೆಸರು? ಎಲ್ಲಾರ್ಗೂ ಗೊತ್ತೈತಿ ನಿಮ್ಮ ಹೆಸರು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ, ಎದಕ್ರೆ ನಿಮ್ಮ ಹೆಸರು ಹೇಳ್ರಿ. ಎದ್ರ ಸಂಬಂಧ? ಏನ್ question ಮಾಡ್ತೀರಿ? ಕ್ವಶನ್ ಮಾಡಬೇಕಲ್ಲ ಅದಕ್ಕೆ ಮಾಡ್ರಿ, ಅದ್ರಾಗ ಏನೈತಿ? ಮಾಡ್ರಿ. ಮಾಡಕತ್ತಿದ್ವಲ್ಲ ನೀವು ಮಾಡ. ಅದಕ್ಕೆ. ನಿಮ್ಮ ಹೆಸರು ಹೇಳ್ರಿ, ಎದಕ್ಕ ನಿಮ್ಮ ಹೆಸರು ಹೇಳ್ರಿ. ನಿನಗೆ ಯಾಕೆ ನಾ ಹೇಳ್ಬೇಕ? ಹೂಗಾರಕ್ಕೆ ಹಾಕಿ ಅವ್ನು. ನಿನಗೆ ಯಾಕೆ ನಾ ನಾ ಹೇಳ್ಬೇಕ? ಭಾರತೀಯ ಪ್ರಜೆ ನಂಗೆ ಹೇಳ್ಬೇಕು. ನಾನು ಭಾರತೀಯ ಪ್ರಜೆ ನಾಯಕ್ ನಿನಗೆ ಹೇಳಿ ಹೇಳ ಅವ್ನ. ನೀ ಯಾಕೆ ನಾಯಕ್ ಹೇಳ ಹಾ, ನೀ ಹೇಳ. ನೀ ಯಾಕೆ ನನಗೆ ಹೇಳಿ ನೀ ಏನ್ರಿ? ನೀ ಏನಂದ್ರಿ? ನೀ ಯಾಕೆ ಹೆಸರು ಕೇಳಕತ್ತಿ? ನೀ ಏನಂದ್ರಿ? ಮಾತಾಡ ಸಮಾಧಾನ 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 ನಾನು ಸಮಾಧಾನ ನಾನು ಕೇಳ್ತೇನೆ ನಾನು ಕೇಳಿಲ್ಲ